ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ದಿನ ಜನವರಿ 14, 2026 ಇಸವಿ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ ಇದೆ. ಬುಧವಾರ ಆಗುತ್ತೆ 14ನೇ ತಾರೀಕು. ಏಕಾದಶಿ ಸಂಜೆ 5:47 ಇದೆ. ಆ ನಂತರ ದ್ವಾದಶಿ ಆರಂಭ ಆಗುತ್ತೆ. ಅನುರಾಧ ನಕ್ಷತ್ರ 3:22 ಇದೆ. ಆ ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಇಂದು ಆ ನಂತರ ಗಂಡಯೋಗ ಮತ್ತು ಬಾಲವಕರಣ ಇದೆ. ಮುಖ್ಯವಾದ ವಿಚಾರ ಅಂದರೆ ಈ ಮಕರ ಸಂಕ್ರಮಣ ಈ ದಿನ ಆಗುತ್ತೆ. ಅದು ಒಂದು ಮಕರ ಸಂಕ್ರಮಣ ಅಂದರೆ ಸೂರ್ಯ ಮಕರ ರಾಶಿಯಿಂದ ಪ್ರವೇಶ ಮಾಡ್ತಾನೆ ಅಂತ. ಆ ನಂತರ ಎರಡನೇದೇನಪ್ಪ ಅಂದರೆ ಧನುರ್ಮಾಸದಲ್ಲಿ ಇವತ್ತೇ ಕೊನೆಯ ದಿನ, ಭೋಗಿ ಹಬ್ಬ ಅಂತ ಹೇಳ್ತಾರೆ. ಅದು ಮುಖ್ಯ ವಿಚಾರ. ಹಾಗೆಯೇ ಮತ್ತೊಂದು, ಈ ದಿನ ಪೂಜೆ ಪುನಸ್ಕಾರಗಳಿಗೆ ತುಂಬ ಒಳ್ಳೆಯ ದಿನ. ಯಾರೇ ಆಗಲಿ ಇಲ್ಲಿವರೆಗೂ ಒಂದು ಸಾರಿನೂ ನಿಮ್ಮ ಕುಲದೇವರಿಗೆ ಈ ಹುಗ್ಗಿ ಮತ್ತು ಪೊಂಗಲ್ ನೈವೇದ್ಯ ಮಾಡಿಲ್ಲದೆ ಹೋದರೆ ಒಂದು ಅವಕಾಶ ಇದು. ಈ ದಿನ ಆ ಕೆಲಸವನ್ನು ಮಾಡಿ ಹುಗ್ಗಿ ಮತ್ತು ಪೊಂಗಲ್ ನೈವೇದ್ಯ ಮಾಡಬೇಕು. ಧನುರ್ಮಾಸದಲ್ಲಿ ಮಾಡಿದರೆ ವಿಶೇಷವಾದಂತಹ ಒಂದು ಫಲಿತಾಂಶಗಳು ನಮ್ಮ ಜೀವನದಲ್ಲಿ ಸಿಗುತ್ತೆ. ಅದು ಕೆಲವರು ಮರ್ತಿರ್ತಾರೆ, ಕೆಲವರಿಗೆ ಆಗಿರಲ್ಲ. ಅದು ಇದಾದ ನಂತರ ಇವತ್ತು ಒಳ್ಳೆಯ ದಿನ ಇದೆ, ಅದರ ಸಂಕ್ರಮಣ ಇದೆ. ಈ ಸಂಕ್ರಮಣವಿರೋ ಕಾರಣ ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಆದರೆ ಈಗಾಗಲೇ ಆರಂಭವಾಗಿರೋ ಕೆಲಸ ಕಾರ್ಯಗಳು ವಿಧಿ ಇಲ್ಲ, ಅದನ್ನು ಮುಂದುವರಿಸಲೇಬೇಕು. ಮುಂದುವರಿಸಿ ತೊಂದರೆ ಆಗಲ್ಲ. ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲ ಮಧ್ಯಾಹ್ನ 12:32 1:50 ಇರುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತಲೇ ಹೇಳಿದ್ದೀನಿ ಆಲ್ರೆಡಿ. ಇನ್ನು ಕೊನೆಯದಾಗಿ ಯಮಗಂಡ ಕಾಲ ಬೆಳಗ್ಗೆ 8:18 9:40 ಇರುತ್ತೆ. ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು, ಹೊಸ ವಾಹನವನ್ನು ಕೊಳ್ಳಬಾರ್ದು. ಆನಂತರ ಹೊಸದಾಗಿ ಈ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇಂತಿಷ್ಟು ಮುಖ್ಯವಾದಂತಹ ಸಂಗತಿಗಳು. ಇದಾದ ನಂತರ ಬ್ರಹ್ಮ ಮುಹೂರ್ತ ಬೆಳಗ್ಗೆ 5:05 5:55 ಇರುತ್ತೆ. ಈ ವೇಳೆಯಲ್ಲಿ ಯಾವುದೇ ಒಂದು ದೇವರ ಪೂಜೆ ಮಾಡೋದು, ದೇವರ ಸ್ತೋತ್ರಗಳನ್ನು ಹೇಳ್ಕೊಬೋದು, ಮಂತ್ರಪಠನೆ ಮಾಡೋದು ಇಂಥದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಈ ದಿನ ಇಲ್ಲ. ವಿಜಯ ಮುಹೂರ್ತ ಅಂತ ಕರಿತೀವಿ, ಅದು 2:23 ಮಧ್ಯಾಹ್ನ, ಅಲ್ಲಿಂದ 3 ಗಂಟೆವರೆಗೂ ಇರುತ್ತೆ. ತುಂಬ ಒಳ್ಳೆಯದು. ಅಮೃತ ಕಾಲ ಮಧ್ಯಾಹ್ನ 3:23 5:10 ಇರುತ್ತೆ. ಇನ್ನು ಸರ್ವಾರ್ಥ ಸಿದ್ಧಿಯೋಗ ಅಂತ ಕರಿತೀವಿ, ಅದು ಈ ಬೆಳಗ್ಗೆ 6:45 ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಇದು ಒಳ್ಳೆಯ ವೇಳೆ ಅಂತ ಹೇಳ್ತೀವಿ. ಇದಾದ ನಂತರ ಬೇರೆ ಏನು ಅಂತ ವಿಶೇಷವಾದ ವಿಚಾರ ಇಲ್ಲ. ಆದರೆ ದುರ್ಮುಹೂರ್ತ ಮಧ್ಯಾಹ್ನ 12:06 12:52 ಇದೆ. ಈಗ ವೇಳೆಯಲ್ಲಿ ಯಾವುದೇ ಕೆಲಸಕ್ಕೂ ಮುಹೂರ್ತವನ್ನು ಕೊಡಲ್ಲ, ಮಟ್ಟ ಮಧ್ಯಾಹ್ನ ಅಂತಲೇ ಕರಿತೀವಿ. ಅಷ್ಟು ಈ ದಿನದ ವಿಚಾರ. ಇನ್ನು ಈ ರಾಶಿ ಫಲದ ಬಗ್ಗೆ ಬಂದಾಗ ಎಲ್ಲರಿಗೂ ಒಳ್ಳೆಯದಾಗಬೇಕು. ಎಲ್ಲಿವರೆಗೂ ನಾವು ಈ ಒಳ್ಳೆಯರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಹಾಗೆ ಒಳ್ಳೆಯದನ್ನು ಕೋರ್ತೀವೋ ಬೇರೆಯವರಿಗೆಲ್ಲ, ನಮಗೂ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದು ಮುಖ್ಯವಾದಂತಹ ವಿಚಾರವಾಗುತ್ತೆ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರು ಇವತ್ತು ಮನಸ್ಸಿನ ಒಂದು ತಮ್ಮ ಭಾವನೆಗಳನ್ನು ಅಥವಾ ತಮ್ಮ ಕಾರ್ಯಯೋಜನೆಗಳನ್ನು ಜಾರಿಗೆ ತರಕ್ಕೆ ಬೇರೆಯವರ ಸಹಾಯವನ್ನು ಅವಲಂಬಿಸುತ್ತಾರೆ. ಆದರೆ ಇಲ್ಲೇನಪ್ಪ ಮುಖ್ಯವಾದ ವಿಚಾರ ಅಂದರೆ, ಇವರಿಗೆ ಸಹಾಯ ಮಾಡೋದಕ್ಕೆ ಬೇರೆಯವರಲ್ಲಿ ಸಹ ಒಂದು ರೀತಿ ಆಸಕ್ತಿ ಇರುತ್ತೆ.
ಇವರ ಮೇಲೆ ಪ್ರೀತಿ ವಿಶ್ವಾಸ ಸಹ ಇರುತ್ತೆ. ಇವರ ಮಾತಿನ ಮೇಲೆ ಹತೋಟಿಯನ್ನು ಕಳೆದುಕೊಳ್ತಾರೆ. ಅಂದರೆ ಆರಂಭಿಸಿದ ಕೆಲಸ ಕಾರ್ಯಗಳು ಸುಗಮವಾಗಿ ಹೋಗಬೇಕು. ಒಂದು ವೇಳೆ ಇವರ ಕೆಲಸ ಕಾರ್ಯಗಳಲ್ಲಿ ಚೂರು ಏರುಪೇರು ಉಂಟಾದರೆ ಏನಪ್ಪ ಮಾಡ್ತಾರೆ ಅಂದರೆ, ಎದುರುಗಡೆ ಯಾರಿರ್ತಾರೆ ಅಥವಾ ಜೊತೆಯಲ್ಲಿ ಯಾರಿರ್ತಾರೆ ಅವ್ರ ಮೇಲೆ ಒಂದು ರೀತಿ ಸಿಡುಕಿನಿಂದ ಮಾತಾಡೋದು, ಅವರ ತಪ್ಪನ್ನು ಎತ್ತಿ ಆಡೋದು, ಒಟ್ಟಾರೆ ಅವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡೋದು. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳೇ ಇರಲ್ಲ. ಕೇವಲ ಸಾಧಾರಣ ಮಟ್ಟದ ಯಶಸ್ಸು ಸಿಗುತ್ತೆ. ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಇವರ ಜೀವನದ ಮೇಲೆ ಅಂದರೆ, ಕುಟುಂಬದಲ್ಲಿ ಒಂದು ಶಾಂತಿ ಮತ್ತು ನೆಮ್ಮದಿಗೆ ಭಂಗ ಬರುತ್ತೆ. ಕುಟುಂಬದ ಶಾಂತಿ ನೆಮ್ಮದಿ ಅನ್ನೋದೇ ಇರಲ್ಲ. ಆದರೆ ದಂಪತಿಗಳ ನಡುವೆ ಒಂದು ರೀತಿಯ ಅನ್ಯೋನ್ಯತೆ ಬೆಳೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ತಿರುವುಗಳಿರುತ್ತೆ. ಅನಿರೀಕ್ಷಿತ ತಿರುವುಗಳು ಅಂದರೆ ಇವ್ರಿಗೆ ಕೆಟ್ಟದ್ದೇನೂ ಅಲ್ಲ, ಇವರು ಒಳ್ಳೆಯದೇ ಆಗುತ್ತೆ. ಅನಿರೀಕ್ಷಿತ ಧನಲಾಭ ಇರುತ್ತೆ. ಉದಾಹರಣೆಗೆ, ಇವರ ನಿರೀಕ್ಷೆ ಇಲ್ಲದ ಮೂಲಗಳಿಂದ ಅಥವಾ ವ್ಯಕ್ತಿಗಳಿಂದ ಇವರಿಗೆ ಹಣದ ಒಂದು ಸಹಾಯ ದೊರೆಯುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ಬದಲಾವಣೆ ಇರಲ್ಲ. ಸ್ವಲ್ಪ ವಿಶ್ರಾಂತಿಗೆ ವೇಳೆ ಸಿಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನೀರಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿರೋರು, ಇವರ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತೆ. ಅಂದರೆ ಈ ಒಳ್ಳೆಯ ಬದಲಾವಣೆಗಳು ಹೇಗೆ ಕಂಡುಬರುತ್ತೆ ಅನ್ನೋದು ಮುಖ್ಯ. ಇವರು ಬೇರೆಯವರ ಬಗ್ಗೆ ನಂಬಿಕೆ ಇಟ್ಟಿರ್ತಾರೆ. ಸಹೋದ್ಯೋಗಿಗಳಾಗ್ಬೋದು ಅಥವಾ ತಮ್ಮ ಬಂಧು ಬಳಗದವರಾಗ್ಬೋದು. ಏನಾಗುತ್ತೆ, ಇವರಿಗೆ ಅವರಿಂದ ಸ್ವಲ್ಪ ಈ ನಿರಾಸೆ ಉಂಟಾಗುತ್ತೆ. ಅಂದರೆ ಇವರ ಎಣಿಕೆಯಂತೆ ಯಾರಿಂದಲೂ ಯಾವುದೇ ಒಂದು ಸಹಾಯವಾಗಲಿ ಸಹಕಾರವಾಗಲಿ ಸಿಗಲ್ಲ. ಹಾಗೆ ಏನು ಮಾಡ್ತಾರೆ, ಇವರು ಒಂದು ಸದೃಢತೆಯನ್ನು ಬೆಳೆಸ್ಕೋತಾರೆ. ಹಾಗೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೋತಾರೆ. ಉತ್ತಮ ಪ್ರಯತ್ನವನ್ನು ಮಾಡ್ತಾರೆ. ಇಂತಹ ಹಠ ಇವರಲ್ಲಿ ಬೆಳೆಯತ್ತಪ್ಪ ಅಂದರೆ ಗೆಲ್ಲೋವರೆಗೂ ದುಡಿಯಬೇಕು, ಗೆಲ್ಲೋವರೆಗೂ ಪ್ರಯತ್ನ ಪಡಬೇಕು ಅಂತ. ಒಟ್ಟಾರೆ ಸ್ವಲ್ಪ ತಡವಾದರೂ ಸರಿಯೇ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೀತಾರೆ. ಆದರೆ ಇವರ ಬಾಳ ಸಂಗಾತಿಯಿಂದ ಮತ್ತು ಆಪ್ತ ಮಿತ್ರರಿಂದ ಏನಾಗುತ್ತೆ, ಮಾನಸಿಕ ಒತ್ತಡ ಉಂಟಾಗುತ್ತೆ ಯಾವುದೋ ಒಂದು ಕಾರಣಕ್ಕಾಗಿ. ಉದಾಹರಣೆಗೆ, ಈ ಭಾವಮೈದುರರ ವಿಚಾರಕ್ಕೆ ಬಂದಾಗ ಸಂಗಾತಿಯ ಒಂದು ನಿಲುವು ಇವರಿಗೆ ಇಷ್ಟ ಆಗದಿರ ಇರ್ಬೋದು. ಅವಾಗ ಇವರಿಗೆ ಮನಸ್ತಾಪ ಬಿಡ್ಬೋದು. ಆ ಥರ ಕುಟುಂಬದಲ್ಲಿ ಏನು ತೊಂದರೆ ಇರಲ್ಲ, ಸಣ್ಣ ಪುಟ್ಟ ವಿಚಾರಗಳಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಇವರು ಸರಿಯಾದ ಹಾದಿಯಲ್ಲಿದ್ದರೂ ಕೂಡ ಬೇರೆಯವರ ಒಂದು ತಪ್ಪು ಕಲ್ಪನೆಗಳು, ತಪ್ಪು ನಿರ್ಧಾರಗಳು ಇವರ ವಿರುದ್ಧನೇ ಇರುತ್ತೆ. ಆದ್ದರಿಂದ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ. ಒತ್ತಡದಲ್ಲಿ ಕೆಲಸವನ್ನು ಮಾಡಬೇಕಾದಂತಹ ಸಂದರ್ಭ ಎದುರಾಗುತ್ತೆ. ಉತ್ತಮ ಆದಾಯ ಇರುತ್ತೆ, ತೊಂದರೆ ಇಲ್ಲ. ಖರ್ಚು ವೆಚ್ಚಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವಂತಹ ಒಂದು ಈ ಬುದ್ಧಿ ಇವರಲ್ಲಿ ಕಂಡುಬರುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿರುವವರಿಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಕೆಲಸ ಕಾರ್ಯಗಳನ್ನು ಅನಾವಶ್ಯಕವಾಗಿ ಬೇರೆಯವರು ಟೀಕಿಸುವುದಕ್ಕೆ ಶುರು ಮಾಡ್ತಾರೆ. ಇವರು ಸರಿಯಾದ ರೀತಿಯಲ್ಲೇ ಮಾಡ್ತಿರ್ತಾರೆ, ಆದರೆ ಸಣ್ಣ ಪುಟ್ಟ ತಪ್ಪುಗಳಾಗುವುದು ಒಂದು ರೀತಿ ಪ್ರಕೃತಿಯ ನಿಯಮ ಅಂದರೂ ತಪ್ಪೇನಿಲ್ಲ. ಇವರು ಮಾಡೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಏನು ಮಾಡ್ತಾರೆ, ಬೇರೆಯವರು ದೊಡ್ಡದಾಗಿ ಪ್ರತಿಬಿಂಬಿಸ್ತಾರೆ. ಅವಾಗೇನಾಗುತ್ತೆ, ಇವರಿಗೆ ಒಂದು ರೀತಿ ತಮ್ಮ ಮೇಲೆ ತಮಗೆ ಒಂದು ವಿಶ್ವಾಸ ಹೊರಟೋಗುತ್ತೆ. ಯಾವ ಕೆಲಸ ಮಾಡಿದ್ರೆ ಹೇಗೋ, ಏನು ಮಾಡಿದ್ರೆ ಹೇಗೋ,
ಇಂತಹ ಒಂದು ಈ ಮನಸ್ಥಿತಿಗೆ ಇವರು ತಲುಪ್ತಾರೆ. ಈ ಕಾರಣದಿಂದ ಇವರಿಗೆ ತಿಳಿಯದಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ತಮ್ಮ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋ ಮೂಲಕ ತೊಂದರೆಯನ್ನು ಅನುಭವಿಸ್ತಾರೆ. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಇರಲ್ಲ. ಉತ್ತಮ ಅನ್ಯೋನ್ಯತೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಯಾವುದೋ ಒಂದು ಬೇಸರ ಪರಸ್ಪರ ಎಲ್ಲರಲ್ಲೂ ಇರುತ್ತೆ. ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಇವರು ವಿಫಲರಾಗ್ತಾರೆ. ದೃಢವಾದ ನಿರ್ಧಾರ ಇರಲ್ಲ. ಒಂದು ಸಲ ಏನೋ ಒಂದು ಹೇಳ್ತಾರೆ, ಮತ್ತೊಂದು ಬೇರೆಯವ್ರನ್ನ ಅವರ ಅಭಿಪ್ರಾಯ ಕೇಳ್ತಾರೆ. ಈ ರೀತಿ ಫರ್ಮ್ ಮೈಂಡ್ ಇರಲ್ಲ ಉದ್ಯೋಗದಲ್ಲಿ. ಈ ಕಾರಣದಿಂದ ಇವರ ಹಿರಿಯ ಅಧಿಕಾರಿಗಳ ಅವಕೃಪೆಗೆ ಒಳಗಾಗ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಇರಲ್ಲ ಅಂತೇನಲ್ಲ. ಆದರೆ ಅದನ್ನು ಹೇಗೆ ಬಳಸ್ಕೋಬೇಕು, ಯಾವುದಕ್ಕೆ ಬಳಸಬೇಕು, ಹೇಗೆ ಉಳಿತಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ವಿಫಲರಾಗ್ತಾರೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು. ಅನಾವಶ್ಯಕ ವಿಚಾರಕ್ಕೆ ಯೋಚನೆ ಮಾಡೋದ್ರಿಂದ ಮಾನಸಿಕ ಶಾಂತಿ ಇವರಿಗೆ ಇರೋದಿಲ್ಲ. ಕಟಕ ರಾಶಿಯವರು ತಮ್ಮ ಸ್ವಂತ ವಿಚಾರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈ ಕಾರಣದಿಂದ ಈ ಕುಟುಂಬದಲ್ಲಿ ಸಹ ಬೇರೆಯವರಿಗೆ ಇವರ ಬಗ್ಗೆ ಸ್ವಲ್ಪ ಬೇಸರ ಉಂಟಾಗುವಂತಹ ಸಾಧ್ಯತೆಗಳಿವೆ. ಏನು ಮಾಡ್ತಾರೆ, ಯಾರಿಂದನೂ ತೊಂದರೆ ಆಗಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಇವರು ತಮ್ಮ ಕೆಲಸವನ್ನು ತುಂಬ ಬೇಗ ಆತುರದಿಂದ ಆರಂಭ ಮಾಡ್ತಾರೆ. ಇವರಿಗೆ ಗೊತ್ತಿರುತ್ತೆ ಆತುರದ ನಿರ್ಧಾರಗಳು ತಪ್ಪಾಗಬಹುದು ಅಂತಹ ಅನುಭವ ಸಹ ಇವರಿಗೆ ಆಗಿರುತ್ತೆ. ಆದರೂ ಕೂಡ ಇವರು ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳಿಗೆ ಸದಾ ಬದ್ಧರಾಗಿರ್ತಾರೆ. ಕೇವಲ ಇವರ ಆ ನಿರ್ಧಾರಕ್ಕೆ ಒಪ್ಪಿಗೆ ಕೊಡೋದು, ಅದನ್ನೇ ನಡೆಸೋದಲ್ಲ, ಬೇರೆಯವರ ಮೇಲೆ ಒಂದು ರೀತಿ ಒತ್ತಡವನ್ನು ಹೇರ್ತಾರೆ. ಇವರ ಒಂದು ಈ ತೀರ್ಮಾನಗಳಿಗೆ ಬೇರೆಯವರು ಬದ್ಧರಾಗಬೇಕು. ಈ ಕಾರಣದಿಂದ ಈ ಕುಟುಂಬದಲ್ಲಿ ಉತ್ತಮ ಸೌಹಾರ್ದಯುತ ವಾತಾವರಣ ಅನ್ನೋದು ಇರಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಒಂದು ವೇಳೆ ಇವರೇನಾದ್ರು ಈ ಟೀಮ್ ಲೀಡರ್ ಅಥವಾ ಬಾಸ್ ಇಂತಹ ಉನ್ನತ ಶ್ರೇಣಿಯಲ್ಲಿದ್ದರೂ ಅಷ್ಟೇ ತಮ್ಮ ಕೆಲಸವನ್ನು ಆರಂಭ ಮಾಡ್ತಾರೆ. ಆ ಕೆಲಸವನ್ನು ಆರಂಭ ಮಾಡಿದ ಮೇಲೆ ಇವರೇನಪ್ಪ ಮಾಡ್ತಾರೆ ಅಂದರೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಏನಾರು ಆಗಲಿ, ಈ ಸೀರಿಯಸ್ನೆಸ್ ಇರಲ್ಲ. ಈ ಕಾರಣದಿಂದ ಸ್ವಲ್ಪ ತೊಂದರೆ ಎದುರಿಸಬೇಕಾದಂತಹ ಸಂದರ್ಭ ಬರಬಹುದು. ಎಚ್ಚರಿಕೆಯಲ್ಲಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಆರೋಗ್ಯದಲ್ಲಿ ಸಹ ಸ್ವಲ್ಪ ತೊಂದರೆ ಕಂಡುಬರುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಸಿಂಹರಾಶಿಯಲ್ಲಿ ಜನಿಸಿರೋರು, ಮುಖ್ಯವಾಗಿ ಸಿಂಹರಾಶಿಯವರು ಏನು ಮಾಡ್ತಾರೆ, ತಮ್ಮ ನಿಲುವಿಗೆ ಬದ್ಧರಾಗ್ತಾರೆ. ನಾನು ಮಾಡೋದು ಸರಿ, ನಾನು ಹೇಳೋದು ಸರಿ ಅಂತ. ಆದರೆ ಇವರ ಅದೃಷ್ಟ ಏನಪ್ಪ ಅಂದರೆ, ಇವರಿಗೆ ಬೇರೆಯವರ ಸಹಾಯ ಸಹಕಾರ ಸಹ ಸಿಗುತ್ತೆ. ಬೇರೆಯವರು ಹೇಳ್ತಾರೆ, ಇವನು ಮಾಡ್ತಿರೋ ಕೆಲಸ ಸರಿಯಿಲ್ಲ, ಇವರ ತೀರ್ಮಾನ ಸರಿಯಿಲ್ಲ ಅಂತ. ಆದರೆ ಇವರೇನು ಮಾಡ್ತಾರೆ, ಯಾರೊಬ್ಬರ ಮಾತನ್ನು ಸಹ ಕೇಳೋದಕ್ಕೆ ಸಿದ್ಧರಿರೋದಿಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು. ಅದರಲ್ಲೂ ಇವರು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಜವಾಬ್ದಾರಿಗಳ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮೂಲವಾಗಿ ಇವರ ತಾಯಿ ಅಥವಾ ಕುಟುಂಬದಲ್ಲಿರೋ ಹಿರಿಯ ಮಹಿಳಾ ಸದಸ್ಯರು, ಅವರ ಮಾತನ್ನು ಇವರು ನಂಬ್ತಾರೆ. ಅವರು ಹೇಳಿದಾಗ ಇವರು ಕೇಳ್ತಾ ಹೋಗ್ತಾರೆ. ಆದ್ದರಿಂದ ಇವರಿಗೆ ತಿಳಿಯದಂತೆ ಇವರು ಕಷ್ಟಕ್ಕೆ ಒಳಗಾಗ್ತಾರೆ. ಇದೇ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಉದ್ಯೋಗ ಕ್ಷೇತ್ರದ ಸ್ವಲ್ಪ ಮಾರ್ಪಾಡು, ಇವರ ಮನಸ್ಸು ಬೇರೆಯವರ ಮೇಲೆ ಅವಲಂಬಿತವಾಗಿಬಿಡುತ್ತೆ.
ಯಾರು ಏನಾದರೂ ಹೇಳಿದ್ರು ಸರಿ, ನೀನು ಹೇಳಿದ್ರೆ ಕರೆಕ್ಟ್ ಬಿಡು ಅಂದ್ಬಿಡ್ತಾರೆ. ಒಂದು ಚೂರು ಯೋಚನೆಯನ್ನು ಮಾಡಲ್ಲ. ಬೇರೆಯವರ ಮೇಲೆ ಯಾವಾಗ ಇವರು ಸಂಪೂರ್ಣವಾಗಿ ಅವಲಂಬಿತರಾಗ್ತಾರೆ, ಆಗ ಇವರ ಕೆಲಸ ಕಾರ್ಯಗಳು ಖಂಡಿತವಾಗಿ ಹಿನ್ನಡೆಯನ್ನು ಅನುಭವಿಸುತ್ತೆ. ಕಾರಣ ಒಂದೇ, ಬಂದ ರೀತಿ ಇವರ ಒಂದು ಕೆಲಸ ಕಾರ್ಯಗಳನ್ನು ಒಂದು ನಿಧಾನಗತಿಯಲ್ಲಿ ಆರಂಭಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಇವರ ಸಹಾಯದಿಂದ ಬೇರೆಯವರು ರೂಪಿಸ್ಕೋತಾರೆ. ಆದ್ದರಿಂದ ನಿಮ್ಮ ಸ್ವಂತ ಬುದ್ಧಿಯ ಮೇಲೆ, ಸ್ವಂತ ನಿರ್ಧಾರದ ಮೇಲೆ ಇಂದಿನ ಜೀವನ ನಿಂತಿದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳಲ್ಲೂ ಸಹ ನಿಯಂತ್ರಣವನ್ನು ಹೊಂದಿರ್ತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಂಡು ಯಾವುದೇ ಒಂದು ಭಯ ಬೇಡ, ಒಳ್ಳೆಯದಾಗತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಇವರು ಕೇವಲ ಈ ದಿನವನ್ನು ಬೇರೆಯವರ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಮೀಸಲಿಡ್ತಾರೆ. ಕುಟುಂಬದ ವಿಚಾರ ಆದರೂ ಅಷ್ಟೇ, ತಮ್ಮ ಒಂದು ಈ ಜವಾಬ್ದಾರಿಯನ್ನು ಮರ್ತೋಗ್ತಾರೆ. ತಮ್ಮ ಕೆಲಸ ಕಾರ್ಯಗಳನ್ನು ಸಹ ಮರೀತಾರೆ. ಏನು ಮಾಡ್ತಾರೆ, ಬೇರೆಯವರು ಏನು ತಪ್ಪು ಮಾಡ್ತಾರೆ ಅಂತ ಕಾಯೋದು, ಅದನ್ನು ಸರಿ ಮಾಡೋದು, ಆಮೇಲೆ ಇವರೇ ಬೆನ್ನು ತಟ್ಕೊಬೋದು, ನನ್ನಿಂದ ಅದು ಸರಿ ಹೋಯಿತು ಅಂತ. ಒಟ್ಟಾರೆ ಇವರಿವತ್ತು ಒಂದು ರೀತಿ ಅಟೆನ್ಷನ್ ಸೀಕರ್ಸ್, ಅಂದರೆ ಎಲ್ಲರ ದೃಷ್ಟಿ ಅಥವಾ ಎಲ್ಲರ ಗಮನ ಇವರ ಮೇಲೆ ಇರಬೇಕು, ಆ ರೀತಿ ನೋಡ್ಕೋತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಇವರೆಲ್ಲ ಕೆಲಸ ಕಾರ್ಯಗಳು ಒಂದು ರೀತಿ ಮೂಲೆ ಗುಂಪಾಗುತ್ತೆ. ಹಾಗೆಯೇ ಕುಟುಂಬದ ಸದಸ್ಯರು ಸಹ ಅಷ್ಟೇ ಇವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಇವರ ಒಳ್ಳೆಯತನ ಏನಾಗುತ್ತೆ, ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ. ಯಾರನ್ನೂ ಒಂದು ರೀತಿ ಕೀಳು ಭಾವನೆಯಿಂದ ನೋಡಲ್ಲ. ಹಾಗೆಯೇ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರದು ಅಂತ ಇವರು ಪ್ರತ್ಯೇಕ ಮಾಡಲ್ಲ. ಒಂದು ವೇಳೆ ಇವರು ಉನ್ನತ ಮಟ್ಟದ ಅಧಿಕಾರಿಗಳಾಗಿದ್ದರೂ ಸರಿಯೇ, ತಮ್ಮ ಸಹೋದ್ಯೋಗಿಗಳ ಜೊತೆ ಸಾಮಾನ್ಯ ನೌಕರರಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ವಿಶೇಷವಾದಂತಹ ಗೌರವ ಲಭಿಸುತ್ತೆ. ಬೇರೆಯವರ ಮುಖಾಂತರ ಇವರಿಗೆ ಹೆಚ್ಚಿನ ಕೀರ್ತಿ ಸಿಗುತ್ತೆ. ಒಟ್ಟಾರೆ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮಟ್ಟ ಸಹ ಹೆಚ್ಚುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಖರ್ಚು ವೆಚ್ಚಗಳು ಮಾತ್ರ ಸ್ವಲ್ಪ ಹೆಚ್ಚಿನದಾಗಿರುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇದೆ, ಅದನ್ನು ನೀರಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಲ್ಲಿ. ತುಲಾ ರಾಶಿಯಲ್ಲಿ ಜನಿಸಿರೋರು ಇವತ್ತು ಊಟ ಇಷ್ಟಪಡಲ್ಲ, ಮನರಂಜನೆ ಇಷ್ಟಪಡಲ್ಲ, ಹಾಗೆಯೇ ತನ್ನ ಆತ್ಮೀಯರ ಜೊತೆ ಮಾತುಕತೆ ಪಡಲ್ಲ. ಇವರ ಒಂದೇ ಒಂದು ದೃಷ್ಟಿ ಅಥವಾ ಇವರ ಏಕಾಗ್ರತೆ ಯಾವುದ್ರ ಮೇಲೆ ಇರುತ್ತೆ ಅಂದರೆ, ತಮ್ಮ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸೋದು. ಹಾಗೆ ತಮ್ಮ ಜವಾಬ್ದಾರಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ಏಕಾಂಗಿಯಾಗಿ ಒಂದು ಹೋರಾಟದ ಮನೋಭಾವನೆಯನ್ನು ತೋರಿಸ್ತಾರೆ. ಇವರು ಎಷ್ಟೇ ಕಷ್ಟ ಆದರೂ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು, ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ಪೂರೈಸ್ತಾರೆ. ಈ ಕಾರಣದಿಂದ ಮೊದಲನೇದಾಗಿ ಏನಪ್ಪ ಅಂದರೆ, ಇವರ ಅತಿ ಮುಖ್ಯ ಕೆಲಸ ಕಾರ್ಯಗಳು, ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟ ಜವಾಬ್ದಾರಿಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಕಾರಣ ಏನಪ್ಪ ಅಂದರೆ, ಕೆಲವೊಂದು ಕೆಲಸಗಳಿಗೆ ಬೇರೆಯವರ ಸಹಾಯ, ಸಹಕಾರ, ಕನಿಷ್ಠ ಪಕ್ಷ ಮಾರ್ಗದರ್ಶನ ಬೇಕು. ಇವರು ಇದು ಯಾವುದನ್ನು ಒಪ್ಪಲ್ಲ ಇವತ್ತು. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ತಮ್ಮ ಮಾತಿನ ಮೇಲೆ ನಿಲ್ತಾರೆ. ಎಂತಹ ಬುದ್ಧಿವಂತಿಕೆ ಅಂದರೆ, ಕೆಲಸವನ್ನು ಮಾಡೋಕ್ಕೆ ಹೋಗ್ತಾರೆ, ಬೇರೆಯವರಿಂದ ಕೆಲಸವನ್ನು ಮಾಡಿಸೋದಕ್ಕೆ ನೋಡ್ತಾರೆ. ಇವರು ಆ ಕೆಲಸ ಮಾಡೋಕ್ಕಾಗಲ್ಲ, ನಿಂತೋಗ್ತದ್ದು. ಬೇರೆಯವರಿಂದ ಕೆಲಸ ಮಾಡಿಸೋಕ್ಕಾಗಲ್ಲ. ಏನು ಮಾಡ್ತಾರೆ, ನೇರವಾಗಿ ತಮ್ಮ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ನೀಡ್ತಾರೆ. ಏನು ಮಾಡ್ತಾರೆ, ಅವರು ಬರ್ತಾರೆ, ಅವರ ಒಂದು ಆಜ್ಞೆಯನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು. ಅವರು ಇವರಿಗೆ ಸಂಬಂಧಪಟ್ಟ ಕೆಲಸವನ್ನು ಸಹ ಮಾಡ್ತಾರೆ. ಆದರೆ ಇವರು ಎಲ್ಲರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಒಟ್ಟಾರೆ
ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಬರದಂತೆ ನೋಡ್ಕೊಬೋದು ಇವರ ಮುಖ್ಯ ಗುರಿ ಆಗುತ್ತೆ. ಅದರಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷಿಸಿದ ವರಮಾನ ಇರಲ್ಲ. ಖರ್ಚು ವೆಚ್ಚಗಳು ಮಾತ್ರ ಸ್ವಲ್ಪ ಅಧಿಕವಾಗಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದ ಬಗ್ಗೆ ಅನಾವಶ್ಯಕವಾದಂತಹ ಈ ಮಾನಸಿಕ ವ್ಯಥೆ ಅಥವಾ ಅನಾವಶ್ಯಕವಾದ ವಿಚಾರಗಳಿಗೆ ಯೋಚನೆ ಮಾಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದರಿಂದ ತಲೆನೋವಿನ ಭಾವನೆ ನಿಮ್ಮನ್ನು ಕಾಡುತ್ತೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರು ಇವರೇನಪ್ಪ ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಆರಂಭ ಮಾಡಿ ಸ್ವಲ್ಪ ಅದು ಒಂದು ಮಟ್ಟಕ್ಕೆ ಬಂದ ತಕ್ಷಣ ಅದರ ಮೇಲಿನ ಒಂದು ಹಿಡಿತವನ್ನು ಕಳ್ಕೊತಾರೆ, ಆಸಕ್ತಿಯನ್ನು ಬಿಟ್ಬಿಡ್ತಾರೆ. ಹಾಗೆಯೇ ಅದ್ರ ಪಾಡ್ಗದು ಹೇಗೋ ಒಂದು ನಡೀಲಿ ಕೆಲಸ, ಒಟ್ಟಿನ ಕೆಲಸ ಆಗಬೇಕು ಆಗಲಿ ಅನ್ನೋ ಒಂದು ಈ ಮಟ್ಟಕ್ಕೆ ಬರ್ತಾರೆ. ಅಂದರೆ ಹೆಚ್ಚಿನ ಜವಾಬ್ದಾರಿಯನ್ನು ಇವರು ತೋರಿಸಲ್ಲ, ಹೆಚ್ಚಿನ ಜವಾಬ್ದಾರಿಯುತ ಕೆಲಸಗಳನ್ನು ಸಹ ಒಪ್ಕೊಂಬಲ್ಲ. ಇವರ ಒಂದು ಈ ಅತಿಯಾದಂತಹ ಆತ್ಮವಿಶ್ವಾಸ ಮತ್ತು ಈ ತಪ್ಪಾದ ಯೋಚನೆಗಳು ಏನಪ್ಪ ಆಗುತ್ತೆ, ಇವರ ಹಾದಿಯನ್ನು ತಪ್ಪಿಸುತ್ತೆ. ಒಳ್ಳೆಯ ವ್ಯಕ್ತಿ ಕೆಟ್ಟವನಾಗಲ್ಲ, ಕೆಟ್ಟ ನಿರ್ಧಾರಗಳನ್ನು ತಗೋತಾನೆ. ಯಾವಾಗ ಅವನು ಕೆಟ್ಟ ನಿರ್ಧಾರವನ್ನು ತಗೋತಾನೋ ಇವನ್ನ ನಂಬಿರೋರಿಗೆಲ್ರಿಗೂ ತೊಂದರೆ ಆಗುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಇವರು, ಅಲ್ಲೂ ಇದನ್ನೇ ತಮ್ಮ ಕೆಲಸ ಕಾರ್ಯಗಳನ್ನು ಹೇಗೋ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅನ್ನೋ ಒಂದು ಮಟ್ಟಕ್ಕೆ ಬಂದಿರ್ತಾರೆ. ಆದರೆ ಅದಕ್ಕೆ ಬೇರೆಯವರ ಸಹಮತವಿರಲ್ಲ. ಆದ್ದರಿಂದ ಸಹೋದ್ಯೋಗಿಗಳ ಜೊತೆಯಲ್ಲಿ ಅನಾವಶ್ಯಕವಾದ ವಾದ ವಿವಾದಗಳು ಉಂಟಾಗುತ್ತೆ. ಒಟ್ಟಾರೆ ಇವರು ಹೊಂದಿಕೊಂಡು ಬಾಳಬೇಕು ಅಂತಹ ಪರಿಸ್ಥಿತಿ ಉಂಟಾಗುತ್ತೆ. ತಮ್ಮ ಬುದ್ಧಿ ತಮ್ಮ ಕೈಲಿಟ್ಕೊಂಡು ನಡೆದು ಮಾತ್ರ ಈ ದಿನ ಇವರು ಸುಲಭವಾದ ನಿರೀಕ್ಷಿತ ಯಶಸ್ಸು ಗಳಿಸೋದಕ್ಕೆ ಸಾಧ್ಯ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳನ್ನು ಸುಲಭವಾಗಿ ಮಾಡಲ್ಲ, ಅದರ ಮೇಲೆ ನಿಯಂತ್ರಣವನ್ನು ಇವರೇ ಹೇರ್ಕೊತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಧನುರಾಶಿಯಲ್ಲಿ ಹುಟ್ಟಿರೋರು ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಲ್ಲ, ಆದರೆ ಹೆಚ್ಚಿನ ತೊಂದರೆ ಆಗದೆ ಹೋದರೂ ಕೂಡ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಎಂದಿನಂತೆ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇವರದ್ದು ತಪ್ಪಿರಲ್ಲ, ಆದರೆ ಮನಸ್ಸಿನಲ್ಲಿರುವ ಆ ಒಂದು ಗಾಢವಾದ ಯೋಚನೆ ಏನು ಮಾಡುತ್ತೆ, ಇವರು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತೆ. ಮುಖ್ಯವಾಗಿ ಇವರಿಗೆ ತಲೆನೋವು ಅಥವಾ ತಲೆ ತಿರುಗೋದು, ಹಸಿವಾಗದೇ ಇರೋದು, ಊಟ ಮಾಡಿದ್ರೆ ಅದು ಜೀರ್ಣ ಆಗದೆ ಇರೋದು, ಈ ರೀತಿ ಅನಿರೀಕ್ಷಿತವಾದಂತಹ ತೊಂದರೆಗಳು ಉಂಟಾಗುತ್ತೆ. ಆ ತೊಂದರೆಗಳೇನಿದ್ರು ಒಂದು ಕ್ಷಣಿಕ ಮಾತ್ರ, ಅಂದರೆ ಬೆಳಗ್ಗೆ ಬರುತ್ತೆ ಸಂಜೆ ಹೊಟ್ಟೋಗುತ್ತೆ. ಆದರೆ ಆ ದಿನದ ಕೆಲಸ ಕಾರ್ಯಗಳು ಏನಾಗುತ್ತೆ, ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಆದರೆ ಇವರ ಅದೃಷ್ಟ ಏನಪ್ಪ ಅಂದರೆ, ಕುಟುಂಬದಲ್ಲಿ ಇವರ ಸೋದರರ ಅಥವಾ ಸೋದರಿಯರ ಸಹಾಯ ಸಿಗುತ್ತೆ. ಆದ್ದರಿಂದ ಯಾವುದೇ ತೊಂದರೆ ಉಂಟಾಗಲ್ಲ. ಆದರೆ ಕುಟುಂಬದಲ್ಲಿ ಗಂಭೀರವಾದ ವಾತಾವರಣ ಇವರ ಅನಾರೋಗ್ಯದ ಕಾರಣದಿಂದ ಉಂಟಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ಏನೇ ಆದರೂ ಕೂಡ, ಆರೋಗ್ಯದಲ್ಲಿ ಏರುಪೇರು ಉಂಟಾದರೂ ಕೂಡ ಏನಪ್ಪ ಆಗುತ್ತೆ, ತಮ್ಮ ಕೆಲಸವನ್ನು ಇವರು ಮಾಡಲೇಬೇಕು ಅಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರು ಉನ್ನತ ಅಧಿಕಾರವನ್ನು ಹೊಂದಿರ್ತಾರೆ. ಬೇರೆಯವರ ಕಾರ್ಯವನ್ನು, ತಪ್ಪಾದ ಕಾರ್ಯವನ್ನು ಸರಿಪಡಿಸೋ ಇವರು ಕೆಲಸ ಮಾಡಿದವರು ನಡೆಯೋದೇ ಇಲ್ಲ. ಅಂದರೆ ಮುಖ್ಯವಾಗಿ ಉನ್ನತ ಅಧಿಕಾರಿಗಳಿಗೆ ಸ್ವಲ್ಪ ತೊಂದರೆ ಇದೆ ಅಂತ ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಧನ ಲಾಭ ಇರುತ್ತೆ, ಹಾಗೆ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಆದರೆ
ಆದಾಯ ಮತ್ತು ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಂಡು ಹೋಗ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಕಣ್ಣಿನ ದೋಷ ಉಂಟಾಗುವಂತಹ, ಕಣ್ಣಿಗೆ ತೊಂದರೆಯಾಗುವಂತಹ ಸಾಧ್ಯತೆಗಳಿವೆ. ಮಕರ ರಾಶಿಯವರಿಗೆ ಒಂದು ರೀತಿ ಆತುರದ ಸ್ವಭಾವವಿರುತ್ತೆ. ಈ ದಿನದ ಮಟ್ಟಿಗೆ ಹೇಳಬೇಕು ಅಂದರೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಆ ಕೆಲಸ ಕಾರ್ಯವನ್ನು ಆರಂಭ ಮಾಡಿಬಿಡ್ಬೇಕು. ಆರಂಭ ಮಾಡಿದ್ರೆ ಅದು ಮುಂದುವರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ. ಆದರೆ ಏನಾಗುತ್ತೆ, ಇಲ್ಲಿ ಆರಂಭದಲ್ಲಿ ಇವರಿಗೆ ಬೇರೆಯವರಿಂದ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಗಲ್ಲ. ಇವರು ಒಂಟಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು. ಒಂದು ರೀತಿ ಭಯ ಇರಲ್ಲ. ಕಾರ್ಯ ಏನಪ್ಪ ಅಂದರೆ ಇವರ ಮೇಲೆ ಇವರಿಗೆ ನಂಬಿಕೆ ಜಾಸ್ತಿ ಇರುತ್ತೆ. ಯಾರು ಬರಲಿ ಯಾರು ಬಿಡಲಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ತಮ್ಮ ಕೆಲಸವನ್ನು ಆರಂಭ ಮಾಡ್ತಾರೆ. ಆದರೆ ಕ್ರಮೇಣವಾಗಿ ಏನಪ್ಪ ಆಗುತ್ತೆ, ಸ್ವತಂತ್ರವಾಗಿ ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸೋದ್ರಲ್ಲಿ ವಿಫಲರಾಗ್ತಾರೆ. ಇವರ ಅದೃಷ್ಟ ಇವರ ಸಹೋದ್ಯೋಗಿಗಳು, ಉದ್ಯೋಗ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ಇವರ ಸಹೋದ್ಯೋಗಿಗಳು ಇವರಿಗೆ ಪೂರ್ಣ ಸಹಕಾರವನ್ನು ನೀಡ್ತಾರೆ. ಉತ್ತಮ ಮಾರ್ಗದರ್ಶನ ಸಹ ಇವರ ಹಿರಿಯರಿಂದ ಸಿಗುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಆಗ್ಬೋದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಆಗ್ಬೋದು, ತಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯ ಹಿನ್ನಡೆಯನ್ನು ಅನುಭವಿಸಲ್ಲ. ಆದರೆ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಕಷ್ಟಪಟ್ಟು ಇವರು ಕೆಲಸ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ವರಮಾನ ಬರುತ್ತೆ. ಆದರೆ ಖರ್ಚು ವೆಚ್ಚಗಳೇನಪ್ಪ ಆಗುತ್ತೆ ಅಂದರೆ ಇವರಿಗೆ ಇಷ್ಟ ಆಗದವರು ಕೂಡ ಕೆಲವು ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಅಂದರೆ ದುಂದು ವೆಚ್ಚ ಇಲ್ಲ, ಬೇಡದ ವಿಚಾರಗಳಿಗೆ ಮನಸ್ಸಿಲ್ಲದೆ ಹೋದರೂ ಖರ್ಚನ್ನು ಮಾಡಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಶೀತದ ತೊಂದರೆ ಇವರನ್ನು ಕಾಡಬಹುದು, ಎಚ್ಚರಿಕೆ ಇರಲಿ. ಕುಂಭರಾಶಿಯವರು ತಮ್ಮ ಮನಸ್ಸಿನ ಆಂತರ್ಯವನ್ನು ಬೇರೆ ಯಾರಿಗೂ ತಿಳಿಸಲ್ಲ. ಕಾರಣ ಏನಪ್ಪ ಅಂದರೆ ಸುಲಭವಾಗಿ ಇವರು ಯಾರೊಬ್ಬರನ್ನು ನಂಬಲ್ಲ. ತಾವು ಮಾಡೋದೇ ಸರಿ, ತನ್ನ ಕೆಲಸವನ್ನು ತಾನು ಮಾಡಬೇಕು, ತನ್ನ ಜವಾಬ್ದಾರಿಯನ್ನು ತಾನು ನಿರ್ವಹಿಸಬೇಕು. ಆಗ ಮಾತ್ರ ಒಳ್ಳೆಯ ಫಲಿತಾಂಶ ಪಡೆಯೋದಕ್ಕೆ ಸಾಧ್ಯ ಅಂತ ಇವರ ಒಂದು ನಂಬಿಕೆ ಇರುತ್ತೆ. ಅದು ಸತ್ಯವಾದ ವಿಚಾರವೂ ಸಹ ಇವರ ಜೀವನಕ್ಕೆ ಹೌದು. ಇಲ್ಲಿ ಪ್ರತಿಯೊಬ್ಬರೂ ಸಹ ಈ ಕುಟುಂಬದ ಸದಸ್ಯರಾಗಲಿ ಅಥವಾ ಬಂಧು ಬಳಗದವರಾಗಲಿ ನೆರೆಹೊರೆಯವರಾಗಲಿ ಇವರ ಬಳಿ ಬಂದು ಇವರನ್ನು ಮಾತಾಡಿಸಿದ್ರು ಅಷ್ಟೇ, ಇವರ ಕೆಲಸ ಕಾರ್ಯಗಳಲ್ಲಿ ಸಹಾಯವನ್ನು ನೀಡಿದ್ರು ಅಷ್ಟೇ. ಕಾರಣ ಒಂದೇ, ಇವರಿಂದ ಏನಾದರೂ ಪ್ರತಿಫಲ ಸಿಗಬಹುದು ಅನ್ನೋ ಭಾವನೆ. ಇದರಿಂದ ಏನಾಗುತ್ತೆ, ಇವರ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಇವರ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ, ಅಕಸ್ಮಾತ್ ಅವರು ಕೇಳೋ ಒಂದು ಕೆಲಸವನ್ನು ಇವರಿಂದ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೆ ಏನು ಮಾಡೋದು ಅಂತ. ಇವರು ತಮ್ಮ ಸ್ವಂತ ಕೆಲಸ ಕಾರ್ಯದ ಮೇಲೆ ನಂಬಿಕೆ ಇರುತ್ತೆ, ಆದರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಈ ಕಾರಣದಿಂದ ಏನಾಗುತ್ತೆ, ತಾವಾಗಿಯೇ ಸಹಾಯ ಮಾಡಲು ಬಂದವರನ್ನು ಸಹ ಇವರು ದೂರ ಇರ್ತಾರೆ. ಆದರೆ ಕೆಲಸ ಕಾರ್ಯದಲ್ಲಿ ಯಾವುದೇ ತೊಂದರೆಯನ್ನು ಅನುಭವಿಸಲ್ಲ, ನಿಧಾನಗತಿಯ ಪ್ರಗತಿ ಅಂತ ಕಂಡುಬರುತ್ತೆ. ಹಾಗೆಯೇ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರದಲ್ಲೂ ಅಷ್ಟೇ ಏನು ತಪ್ಪು ನಿರ್ಧಾರಗಳನ್ನು ತಗೊಂಬಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭವಿದೆ. ಇವರ ಕೆಲಸ ಕಾರ್ಯಗಳಿಗೆ ತಕ್ಕಂತಹ ಗೌರವ ಸ್ಥಾನಮಾನ ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಕೆಲವರು ಹೇಳ್ತಾರೆ, ನನ್ನ ತಲೆ ಏನಾಗ್ತದೆ ಅಂತ ಗೊತ್ತಾಗಲ್ಲ ಅಂತ. ಆ ರೀತಿ ಸ್ವಲ್ಪ ಇವರಿಗೆ ತಲೆಗೆ ಸಂಬಂಧಪಟ್ಟಂತಹ ದೋಷ, ಅಂದರೆ ತಲೆಗೆ ಪೆಟ್ಟಾಗೋದು ಅಥವಾ ಈ ತಲೆಯಲ್ಲಿ ಹೊಟ್ಟು ಜಾಸ್ತಿ ಆಗಿಬಿಡೋದು, ಯಾವುದೋ ಒಂದು ರೀತಿಯ ಕಿರಿಕಿರಿ ತಲೆಗೆ ಸಂಬಂಧಪಟ್ಟಂತೆ ಇರುತ್ತೆ ಅಷ್ಟೆ.
ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯವರು ಇವತ್ತು ಒಂದು ರೀತಿ ಅದೃಷ್ಟಶಾಲಿಗಳು. ಕಾರಣ ಏನಪ್ಪ ಅಂದರೆ, ಇವರು ಇವತ್ತು ಯಾವುದೇ ಒಂದು ಕೆಲಸ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಕುಟುಂಬದ ವಿಚಾರ ತೊಗೊಂಡ್ರೂ ಅಷ್ಟೇ, ಹೇಳೋದೇ ಲೇಟು. ಮಧ್ಯಾಹ್ನ ಎದ್ಮೇಲೆ ಹರಿಜ್ಞಾನ ಅಂತಾರಲ್ಲ, ಆ ಥರ ಲೇಟಾಗಿ ಹೇಳ್ತಾರೆ. ಎದ್ಮೇಲೆ ಬೇಡದ ವಿಚಾರಗಳ ಬಗ್ಗೆ ತಲೆಯನ್ನು ಇದು ಮಾಡ್ತಾರೆ. ಆದರೆ ಇವರ ಕೆಲಸ ಕಾರ್ಯಗಳು ಆಶ್ಚರ್ಯ ಪಡುವಂಥ ಮಟ್ಟದಲ್ಲಿ ಪೂರ್ಣಗೊಳ್ಳುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ ಇವರ ಮಕ್ಕಳು ಅಥವಾ ಕಿರಿಯ ಸೋದರಿ ಅಥವಾ ಕಿರಿಯ ಸೋದರ ಅವರಿಬ್ಬರು ಏನು ಮಾಡ್ತಾರೆ, ಇವರ ಕೆಲಸದಲ್ಲಿ ಸಂಪೂರ್ಣ ಸಹಾಯ ಅಥವಾ ಸಹಕಾರವನ್ನು ನೀಡ್ತಾರೆ. ಇದರಿಂದ ಯಾವುದೇ ತೊಂದರೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ತಮ್ಮ ನೆಚ್ಚಿನ ಜನರ ಜೊತೆ ಮಾತ್ರ ಇವರು ಒಂದಾಗ್ತಾರೆ. ಅಂದರೆ ಮಾತುಕತೆ ಆಡೋದಾಗ್ಬೋದು, ಜೊತೆಯಲ್ಲಿ ಒಂದು ಕಾಫಿ ಕುಡಿಬೇಕು ಅನ್ನೋ ಅಷ್ಟೇ, ಯಾರು ಇವ್ರ ಮನಸ್ಸಿಗೆ ಹತ್ತಿರ ಆಗ್ತಾರೆ ಅವನ್ನೇ ಹುಡುಕ್ತಾರೆ. ಈ ಒಂದು ಈ ಸೆಲೆಕ್ಟ್ ಮಾಡ್ತಾರಲ್ಲ, ಇಂತಹ ಒಂದು ಬುದ್ಧಿಯಿಂದ ಏನಾಗತ್ತೆ, ಬೇರೆಯವರ ಒಂದು ಅವಿಶ್ವಾಸಕ್ಕೆ ಇವರು ಪಾತ್ರರಾಗ್ತಾರೆ. ಈ ಕಾರಣದಿಂದ ಉದ್ಯೋಗದಲ್ಲಿ ಮಾಡಲೇಬೇಕಾದಂತಹ ಅತಿ ಮುಖ್ಯ ಕೆಲಸ ಕಾರ್ಯಗಳು ಅಥವಾ ಜವಾಬ್ದಾರಿಗಳು ಅಪೂರ್ಣಗೊಳ್ಳುತ್ತೆ. ಕೆಲವೊಮ್ಮೆ ಆರಂಭ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಮೇಲಧಿಕಾರಿಗಳ ಅವಕೃಪೆಗೆ ಒಳಗಾಗ್ತಾರೆ. ಸಾಧ್ಯವಾದಷ್ಟು ಎಲ್ಲರನ್ನೂ ಒಂದೇ ಭಾವನೆಯಿಂದ ನೋಡು ಒಳ್ಳೆಯದು. ನೀವು ಯಾವಾಗ ಎಲ್ಲರನ್ನೂ ಒಂದೇ ಭಾವನೆಯಿಂದ ನೋಡ್ತೀರೋ ಆಗ ತಾನಾಗಿಯೇ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ, ತೊಂದರೆ ಇರಲ್ಲ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ. ಆದರೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸೋದು ತುಂಬ ಒಳ್ಳೆಯದು. ಆರೋಗ್ಯ ಉತ್ತಮ ಮಟ್ಟದಲ್ಲಿರುತ್ತೆ. ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಈ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತೆ.